ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ರೇವತಿ ಅಂತೇಳಿ ಒಬ್ರು ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ರೇವತಿ ಅವರ ಒಂದು ಎರಡನೇ ಒಂದು ಮದುವೆ ಬಯೋಡೇಟಾ ಕೂಡ ಇದಾಗಿರುತ್ತೆ. ಯಾರಿಗಾದ್ರೂ ಒಂದು ಎರಡನೇ ಒಂದು ಮದುವೆ ಆಗೋ ಒಂದು ಪ್ಲಾನಿಂಗ್ ಇದ್ರೆ ಖಂಡಿತವಾಗಲು ಇವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಸ್ನೇಹಿತರು ನೋಡಿ, ಇವರ ಹೆಸರು ರೇವತಿ, ಹಾಗೆಯೇ ವಯಸ್ಸು 35 ವರ್ಷ ನಡೀತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಒಂದು ಸ್ಥಿತಿ ಸುಖ ಅನುಭವಿಸಲು ಗಂಡ ನಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನೋಡಲು ಬೆಳ್ಳಗೆ, ಯೋಗ ಮಾಡಿ ದೇಹ ಮಾತ್ರ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಆಸ್ತಿ ನೋಡಿ ಹೋದ್ರೆ ಆಲ್ಮೋಸ್ಟ್ ಕೋಟಿ ಆಸ್ತಿ ಇದೆ. ಸುಂದರವಾದ ಒಂದು ಮನೆ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಬಯಕೆ ನೋಡಿ ಹೋದ್ರೆ ರಾತ್ರಿ ಒಂದು ತೃಪ್ತಿಯಾಗಿ ಜೊತೆಗೆ ಮಲಗಲು ಆಲ್ಮೋಸ್ಟ್ ಗಂಡ ಇಲ್ಲ. ಮದುವೆ ಆಗುವ ತನಕ ಆಲ್ಮೋಸ್ಟ್ ಆಗುವಂತ ವ್ಯಕ್ತಿ ಮಾತ್ರ ಈ ಒಂದು ಪ್ರೊಫೈಲ್ ನ ಕೂಡ ನೋಡಬಹುದು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ನೋಡಿ, ಯಾರಿಗೆ ಇವರಿಗೆ ಆಲ್ಮೋಸ್ಟ್ ಮದುವೆ ಆಗೋ ಒಂದು ಪ್ಲಾನ್ ಇದೆಯಲ್ಲ, ಅಂತಹ ಪರ್ಸನ್ ಇದ್ರೆ ಮಾತ್ರ ಇವರ ಒಂದು ಕಂಟಿನ್ಯೂ ಆದ ಒಂದು ಮಾಹಿತಿಯನ್ನು ಕೂಡ ನೋಡಬಹುದು. ಅದರ್ವೈಸ್ ನೋಡ್ಲಿಲ್ಲ ಅಂದ್ರೂ ಕೂಡ ವೇಸ್ಟ್ ಹೋಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ನೋಡಿ, carvale.com ಅವರ ಕಡೆಯಿಂದ ಒಂದು ಕಾರ್ ಸೇಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2024 ಒಂದು ಮಾಡೆಲ್ ಕಾರ್ BYD ಅಂತೇಳಿ ಒಂದು ಸೀಲ್ ಪರ್ಫಾರ್ಮೆನ್ಸ್ ಬಂದಿರುವಂತಹ ಒಂದು ಸ್ಪೋರ್ಟ್ಸ್ ವರ್ಷನ್ ಒಂದು ಕಾರ್ ಅಂತ ಹೇಳ್ಬೋದು. ಆ ಒಂದು ಕಾರ್ನ ಒಂದು ಸೆಲ್ಲರ್ ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನೋಡಿ, ಪ್ರಸ್ತುತ ಇವಳ ಒಂದು ಕಷ್ಟ ಮತ್ತು ಜೀವನದಲ್ಲಿ ಅನುಭವಿಸಿದ ಒಂದು ಹಿನ್ನೆಲೆ ಕೂಡ ಹೇಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ತಮ್ಮನ ಒಂದು ಜೀವನದಲ್ಲಿ ಕೂಡ ಒಂದು ಕಷ್ಟ ಅಂತೇಳಿ ಇರುತ್ತಲ್ಲ, ಅದರ ಬಗ್ಗೆ ಕೂಡ ಒಂದು ಭಾವನೆ ಕೂಡ ವ್ಯಕ್ತಪಡಿಸಿಕೊಂಡಿದ್ದಾರೆ. ಬನ್ನಿ ಸ್ನೇಹಿತರೆ, ಅವರ ಒಂದು ಭಾವನೆ ಕೂಡ ಹೇಳ್ತಾ ಹೋಗ್ತೇನೆ. ಗಂಡ ಇಲ್ಲದಾಗ ಆಲ್ಮೋಸ್ಟ್ ಜೀವನದಲ್ಲಿ ಯಾವುದೇ ಒಂದು ಕೊರತೆ ಕೂಡ ಇರಲಿಲ್ಲ. ಅಂದ್ರೆ ಗಂಡ ಇದ್ದಾಗ ಆಲ್ಮೋಸ್ಟ್ ಜೀವನದಲ್ಲಿ ಯಾವುದೇ ರೀತಿಯಾದ ಒಂದು ಕೊರತೆ ಕೂಡ ಇಲ್ಲದೆ ನೋಡಿಕೊಳ್ತಿದ್ದ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಆರೋಗ್ಯದ ಒಂದು ಸಮಸ್ಯೆಯಿಂದ ಅವರು ಜೀವನ ಪೂರ್ತಿ ಜೊತೆಗೆ ಇಲ್ಲದೆ ಹೋದ್ರು ಅಂತ ಹೇಳ್ಕೊಂಡಿದ್ದಾರೆ. ಕೋಟಿ ಆಸ್ತಿ ಮಾಡಿ ಹೋಗಿದ್ದಾರೆ, ಅನುಭವಿಸಲು ಮಕ್ಕಳು ಕೂಡ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಜೀವನದಲ್ಲಿ ಸುಖ ಅನುಭವಿಸಲು ಗಂಡನಿಲ್ಲದೆ ಏಕಾಂಗಿಯಾಗಿ ಕಷ್ಟ ಕೂಡ ಪಡೆಯುತ್ತಿದ್ದೇನೆ ಅಂತೇಳಿ ತಮ್ಮ ಒಂದು ಕಷ್ಟ ಹೀಗೆಲ್ಲ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಒಂದು ಎರಡನೇ ಒಂದು ಮದುವೆ ಆಗಲು ಒಂದು ಮಾಹಿತಿಯನ್ನ ಕೂಡ ನೀಡಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನೋಡಿ ಸ್ನೇಹಿತರೆ, ಅಪೇಕ್ಷಿತ ಒಂದು ವರನ ಒಂದು ಗುಣಗಳು ಈ ತರ ಇದ್ರೆ ನನಗೆ ಓಕೆ ಅಂತ ಹೇಳ್ಕೊಂಡಿದ್ದಾರೆ. ಯಾರಿಗಾದ್ರೂ ಅನ್ಫಾರ್ಚುನೇಟ್ಲಿ ಈ ಒಂದು ಪ್ರೊಫೈಲ್ ನ ಕೂಡ ನೋಡಿದ್ರು ಕೂಡ 100% ಈ ರೀತಿಯಾದ ವರನ ಒಂದು ಗುಣಗಳು ಇದ್ರೆ ನಾನು ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಫಸ್ಟ್ ಬರುವಂತ ಗಂಡು ಒಳ್ಳೆ ಮನುಷ್ಯನಾಗಿ ಇರಬೇಕು, ಅಂದ್ರೆ ಒಳ್ಳೆ ಒಂದು ಗುಣಗಳು ಹೊಂದಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಜೀವನ ಪೂರ್ತಿ ನನ್ನ ಜೊತೆಗೆ ಎಲ್ಲಾ ಒಂದು ಅನುಭವ ಕೂಡ ಹಂಚಿಕೊಳ್ಳುವಂತ ವರ ಇದ್ರೆ ನಾನು ಖಂಡಿತವಾಗಲು ಒಪ್ಪುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೆ ಸುಖ ದುಃಖದಲ್ಲಿ ಭಾಗಿಯಾಗುವಂತ ವಿಶಾಲವಾದ ಒಂದು ಮನಸ್ಸಿನ ಗಂಡು ಆಗಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಸುಖ ಬೇಕು ಅಂದಾಗ ಆಲ್ಮೋಸ್ಟ್ ಚೆನ್ನಾಗಿ ಅಗಲ ಮಾಡಿ ಕೂಡ ಕೊಡ್ತೇನೆ, ತೃಪ್ತಿ ಪಡಿಸಬೇಕು. ಅಂತಹ ಪರ್ಸನ್ ಯಾರಾದ್ರೂ ಇದ್ರೆ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡಿ ಅಂತ ತಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ. ಹಾಗೇನೆ ಕಾರ್ನ ಬಗ್ಗೆ ಏನ್ ಹೇಳಿದ್ರಲ್ಲ, ಇದು 2024 ಒಂದು ಮಾಡೆಲ್ ಕಾರ್. ಮೇ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆಗಿರುತ್ತೆ. ಕಿಲೋಮೀಟರ್ ನೋಡಿಕೋದ್ರೆ 33,000 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿಕೋದ್ರೆ ಎಲೆಕ್ಟ್ರಿಕಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್. ಮತ್ತೆ ಈ ಒಂದು ಕಾರ್ ಅವೈಲೇಬಲ್ ಇರೋದು ಕೋಲ್ಕತ್ತಾದಲ್ಲಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ ನೋಡಿಕೋದ್ರೆ ಫಸ್ಟ್ ಓನರ್ ಕೂಡ ಆಗಿರ್ತಾರೆ. ಫೈನಲಿ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು 45 ಲಕ್ಷ ತನಕ ಇದರ ಒಂದು ಪ್ರೈಸ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ. ಸ್ನೇಹಿತರು ನೋಡಿ, ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ರಿವ್ಯೂ ಏನಾದರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಮೋರ್ ಇನ್ಫಾರ್ಮೇಶನ್ ಏನಾದರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.